ಇಲ್ಲಿ ಎಲ್ಲಿಂದ ನಾವು ಒಂದು ಸೂಲಿಬೆಲ್ಲಿ ಹೊಸಕೋಟೆ ಸೂಲಿಬೆಲ್ಲಿ ಅಲ್ಲಿ ದೇವಸ್ಥಾನ ಇದೆ, ಭದ್ರಕಾಳಿಯಮ್ಮ ದೇವಸ್ಥಾನ. ಅದೇ ಕೊರೋನಾ ಟೈಮ್ಗೆ ಬಂದು ಎಲ್ಲ ಇದು ಆಗಿಬಿಟ್ಟಿದ್ದು, ಹಣ ದೇವಸ್ಥಾನದಲ್ಲಿ ಬಿಟ್ಟಿದ್ದು, ಮನೆಗಳಲ್ಲಿ ಹೊಡೆದಾಕಿದ್ದು, ಹೋಗೋಕೆ ದಾರಿ ಇಲ್ಲ, ದೇವಸ್ಥಾನ ಪೂಜೆ ಮಾಡಕ್ಕೆ ಎಲ್ಲ ಜಯಿಸಿ ಬಿಟ್ಟು ತಗೊಂಡು ಬಿಟ್ಟಿದ್ದು. ಅದರ ಸಂಗಡ ಅದೇ ಉಳಿದ್ಬಿಟ್ಟು ಅಂದ್ರೆ ಒಳ್ಳೆಯದು. ಅವರ ಮನಸ್ಸು ಇಲ್ಲಿ ಜನಸ್ಪಂದ ಕಾರ್ಯಕ್ರಮಕ್ಕೆ ಸಂದೇಶ ಬಂದಿದ್ದು ಜನಗಳು ಹೇಳ್ತಾರೆ, ಸರಿ ಅವ್ರ ನಂಬಿಕೆ ನಮ್ಕು ಬಂದು ನೋಡಿಬಿಟ್ಟು ಹೋಗ್ತಾ ಇದ್ದೀನಿ, ಅವ್ರಿಗೆ ಉಳಿಕೆ ಕೊಡ್ತೀನಿ ಅಂತ ಹೇಳಿದ್ರು. ಅವ್ರ ನಂಬಿಕೆ ಇದೆ, ನಮ್ಮ ಸಂದೇಶ ನಂಬಿಕೆ ಇದೆ ನಮ್ಗೆ. ನೀವು ಇಲ್ಲಿ ಜನಸ್ಪಂದನ ಕಾರ್ಯಕ್ರಮ ಶುಕ್ರವಾರ ಇವತ್ತು ನಡೀತಾ ಇದೆ ಅಂತ ಹೆಂಗ್ ಗೊತ್ತಾಯ್ತು ಸರ್ ನಿಮ್ಗೆ? ಇಲ್ಲಿ ಬಂದವರು ನಮ್ಗೆ ಹೇಳಿದ್ರು, ಇಲ್ಲಿ ಮುಂಚೆ ಹತ್ರ ಬಂದು ಹೋಗಿದ್ದು, ಅಲ್ಲಿ ಆಯಮ್ಮ ಇಲ್ಲಿ ಇರ್ತಾರೆ, ಅವರು ಹೇಳಿದ್ರು, ಅವ್ರು ಹೇಳಿದ ಪ್ರಕಾರ ನಾನು ಬಂದಿದ್ದೀನಿ. ಇವಾಗ ನಿಮ್ಗೆ ಹೆಂಗನ್ಸ್ತು ಇಲ್ಲಿ ಜನಸ್ಪಂದ? ಇಲ್ಲ, ನಮಗೆ ನಂಬಿಕೆ ಇದೆ, ನಂಬಿಕೆ ಇದೆ. ಏನ್ ಭರವಸೆ? ಏನ್ ಭರವಸೆ ಎಲ್ಲ ಮಾಡಿಕೊಡ್ತೀನಿ. ಯಾರು ಹೇಳಿದ್ರು? ಅವರೇ ಸಂದೇಶ ಮಾಡಿಕೊಡ್ತೀನಿ, ಬೇರೆ ಏನು ನೋಡ್ಬೇಡ, ಅದಕ್ಕೆ ಏನಾಗಲಿ ಸರಿ ನಾನು ಮಾಡ್ತೀನಿ ಅವ್ರೆ ಹೇಳಿದಕ್ಕೆ ನಮ್ಗೆ ಭರವಸೆ. ನಮ್ಮ ಬೇರೆ ಏನೂ ಇದೆಲ್ಲ, ದೇವ್ರದ್ದು ದೇವಸ್ಥಾನ ನಮಗೆ ಇದಾಗುತ್ತೆ. ಏನೋ ಅಷ್ಟು ಪ್ರಯತ್ನ ಪಟ್ಟು ಮಾಡಿದ್ದು, ಜನಗಳು ಬರ್ತಾ ಇದ್ವಿ. ಆ ಕೊರೋನಾ ಟೈಮಕ್ಕೆ ಯಾರು ಇಲ್ಲದ ಟೈಮಕ್ಕೆ ಬಂದು ಬೆಳಿಗಾಲ ಹೊಡೆದಾಗಿತ್ತು. ಅವ್ರ ಸಂಗಡ ನಮ್ಮ ಹೆಸರು ರಾಮಚಂದ್ರ, ನಾವು ಹೊಸಕೋಟೆ ತಾಲೂಕು. ಧನ್ಯವಾದಗಳು. ಹೆಸರು ಬಂದು ಡಾಕ್ಟರ್ ಎಸ್ ರಾಮ್ ಅಂದ್ಬಿಟ್ಟು. ಸೊ ಇವತ್ತು ಕೋಲಾರ ಹೊನೆಯಲ್ಲಿ ಇದ್ದೀನಿ. ಸೊ ಸಂದೇಶ ನಡೆಸುವಂತ ಒಂದು ಕಾರ್ಯಕ್ರಮ, ಜನಸ್ಪಂದನ ಕಾರ್ಯಕ್ರಮಕ್ಕೆ ಇವತ್ತು ಬಂದಿದ್ದೀನಿ. ಬ್ಯಾಂಗ್ಳೂರಿಂದ ಆಕ್ಚುಲಿ ನಮ್ದೊಂದು ಪ್ರಾಬ್ಲಮ್ ಇತ್ತು, ಅದನ್ನ ಸಾಲ್ವ್ ಮಾಡ್ಕೊಡ್ಬೇಕು ಅಂತ ಸಂದೇಶ ಹತ್ರ ಬಂದಿದ್ದೆ. ಆಕ್ಚುಲಿ ತುಂಬಾ ವರ್ಷದಿಂದ ನಂಗೆ ಗೊತ್ತು, ಅವರು ಯಾವಾಗ್ಲೂ ಕಾರ್ಯಕ್ರಮ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ. ಸೊ ಏನೋ ಜಾಗಕ್ಕೆ ಪಟ್ಟಂತಾಗಿರ್ಬೋದು, ಇಲ್ಲಾಂದ್ರೆ ಬೇರೆ ಬೇರೆ ತೊಂದರೆಗೆ ಒಳಪಟ್ಟಿರೋ ಜನಕ್ಕೆ ಒಂದು ನ್ಯಾಯ ಕೊಡಿಸೋದ್ರಲ್ಲಿ ಸಂದೇಶರು ಪ್ರತಿನಿತ್ಯ ಹೋರಾಟ ಮಾಡ್ತಾನೆ ಬರ್ತಿದ್ದಾರೆ. ಸೊ ಹಾಗೆ ನಮಗೆ ಆಗಿರುವಂತ ಒಂದು ಅನ್ಯಾಯ, ನಮ್ದು ಒಂದು ಜಾಗದ ವಿಚಾರವಾಗಿ ಅದೇನೋ ಪ್ರಾಬ್ಲಮ್ಸ್ ಆಗಿತ್ತು, ಅದ್ರ ಸಲುವಾಗಿ ಇವತ್ತು ಬಂದಿದ್ವಿ. ಹಾಗೆ ಇಲ್ಲಿ ಬಂದಾಗ ತುಂಬಾ ಜನ ನಾರ್ಮಲ್ ಹೇಳ್ಬೇಕು ಅಂದ್ರೆ ನಾವ್ ಅನ್ಕೋತೀವಿ ಏನೋ ನಾರ್ಮಲ್ ಪೀಪಲ್ ಬರ್ತಾರೆ, ಹಾಗೆ ಎಷ್ಟೋ ಜನ ಎಜುಕೇಟೆಡ್ ಆಗಿರ್ಬೋದು, ಇಲ್ಲಾಂದ್ರೆ ಅನ್ಯಾಯಕ್ಕೆ ಒಳಗಾಗಿರೋರಾಗಿರ್ಬೋದು, ಇಲ್ಲಾಂದ್ರೆ ಸ್ಟೇಷನ್ಗೆ ಹೋಗಿ ಇಲ್ಲ ಮತ್ತೊಬ್ರು ಏನೋ ನ್ಯಾಯಾಲಯಕ್ಕೆ ಹೋಗಿ ಅವ್ರಿಗೆ ನ್ಯಾಯ ಸಿಗದೆ ಇಲ್ಲಿ ಇವತ್ತು ಸಂದೇಶ ಹತ್ರ ಬಂದು ನ್ಯಾಯ ಪಡ್ಕೊಂತಾ ಇದ್ದಾರೆ. ಇವತ್ತು ಇದಕ್ಕೆ ನಾನು ಕೂಡ ಭಾಗವಹಿಸೋದಕ್ಕೆ ಒಂದು ಖುಷಿ ಆಗ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ನಮಗೂ ನ್ಯಾಯ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. Came from ಬ್ಯಾಂಗ್ಳೂರ್. ಹೌದು, Thank you. ಥ್ಯಾಂಕ್ ಯು.